ಎಲ್ರೂ ನಮಸ್ತೆ. ಏನೇ ಮಾತಾಡ್ಬೇಕಾದ್ರು ಕಣ್ಣ ತುಂಬ ನೀರು ಬರುತ್ತೆ. ಮೂಲ ಏನು ಅಂತಂದರೆ ಒಳ್ಳೆ ಸಿನಿಮಾ ಮಾಡಬೇಕು ಅನ್ನೋ ಆಸೆ ಇದ್ದಾಗೆಲ್ಲ ಹಿಂದೆ ನಿಂತಾದ್ರು ಗುರುಗಳು. 14-15 ವರ್ಷ ಎಷ್ಟೋ ಸರಿ ಅನ್ಸೋದು, ಅಪ್ಪ ಅಮ್ಮ ನನ್ನ ಯಜಮಾನರು ಎಲ್ಲರಿಗಿಂತ ತುಂಬ ಹಿಂದೆ ನಿಂತು ನುಗ್ಗಯ್ಯ ಅದೇನಾಗತ್ತೆ ನೋಡೋಣ, ನುಗ್ಗು ಟೈಮ್ ಬಂದಿತ್ತು. ಆ ಟೈಮಲ್ಲಿ ನಾವು ಅದನ್ನು ಸರಿಯಾಗಿ ಯುಟಿಲೈಸ್ ಮಾಡ್ಕೊಂಡಿಲ್ಲ. ಇವತ್ತೇ ತಿರ್ಗಾ ಟೈಮ್ ಆಪೋಸಿಟ್ ಆಗಿದೆ. ಮತ್ತೆ ನುಗ್ಗು ಅಂತ ಹೇಳ್ತಾ ಇದ್ದು ಒಂದು ಜೀವ ಅದು. ಇದು 2018ರಲ್ಲಿ ನಾನು ಕತೆ ಮಾಡ್ಕೊಂಡಿದ್ದು. ಅಣ್ಣ ಹೀಗಿದೆ, ಈ ಕತೆ ಒಂದ್ಸರಿ ನೀವು ಕೇಳಿ ಅಂತಂದಾಗ, ಬೇಡಯ್ಯ ನನಗೆ ಈ ಕತೆ ಮಾತ್ರ ನೀನು ಹೇಳಬೇಡ, ನೀ ಮಾಡು, ನೀನು ಸ್ವಂತಸ್ತಿಗೆ ಏನೋ ಒಂದು ಮಾಡಿರ್ತೀಯ. ನಾನು ನೀನು ಕೂತ್ಕೊಂಡು ಮಾಡಿದಾಗೆಲ್ಲ ಏನೋ ಒಂದು ಬರ್ತಾಯಿದೆ, ಏನೋ ಒಂದು ಆಗ್ತಾಯಿದೆ, ಏನೋ ಒಂದು ಸೆಟ್ ಆಗ್ತಾಯಿಲ್ಲ. ಯಾಕೆಂತಂದರೆ ಈ ಕಥೆಯನ್ನು ನಾನು ಬರೆದಿದ್ದು, ಕತೆ ಚಿತ್ರಕಥೆ ಬರ್ಕೊಂಡಿದ್ದೆ ಒಂದು 4 ದಿವಸದಲ್ಲಿ ಗೀಚ್ಕೊಂಡಂತಹ ಒಂದು ಕತೆ ಚಿತ್ರಕಥೆ. ಒಂದು 70 ಸೀನ್ ಏನಿದೆ ಅದು. ನಂಗೆ ಯಾಕೆ ಎಮೋಟ್ ಆಗ್ತೀನಿ ಅಂತಂದರೆ, ಪ್ರತಿಯೊಂದು ವಿಷಯನೂ ಅವ್ರ ಹತ್ರ ಹೇಳ್ಕೊತಾ ಇದ್ದೆ. ಈ ಒಂದು ಸಿನಿಮಾ ನಾನು ಅವ್ರಿಗೆ ಹೇಳಲಿಕ್ಕಾಗಲಿಲ್ಲ. ತದನಂತರ ಏನು ಅಂತಂದರೆ, ಅವ್ರು ಈ ಸಿನಿಮಾ ಒಂದರಲ್ಲಿ ನನ್ನ ಜೊತೆ ಟ್ರಾವೆಲ್ ಮಾಡಲಿಲ್ಲ. ಅಂದರೆ ಡೆಡ್ಲಿ 2 ಆಗಿರ್ಬೋದು, ಇಲ್ಲ ಮುತ್ತು ನಮ್ಮಪ್ಪ ಅಂತ ಒಂದು ಸಿನಿಮಾ ನಿಂತೋಗಿದ್ದಾಗಿರ್ಬೋದು, ದಶಮುಖ ಆಗಿರ್ಬೋದು, ಎಲ್ಲದರಲ್ಲೂ ಜೊತೆಗಿದ್ದ ಜೀವ. ಅದೊಂದು ಜೀವ ಜೊತೆಗಿದ್ದಂಗೆ ಆಗೋಯ್ತು. ಸರಿ, ಅದಾದ್ಮೇಲೂ ಒಂದ್ಸತಿ ತಿರ್ಗಾ ನನಗೆ ರಮೇಶ್ ಅಣ್ಣನ ಮೇಲೆ ಏನು ತುಂಬ ಆಸೆ ಅಂತಂದರೆ, 91ರಲ್ಲಿ ನನಗೆ ಚಿತ್ರರಂಗದಲ್ಲಿ ಸಂಭಾಷಣೆಯ ಸಾಲುಗಳನ್ನು ಹೇಗೆ ಹೇಳಬೇಕು ಅಂತ ಹೇಳಿಕೊಟ್ಟಂತಹ ಮೊದಲನೇ ಗುರು ಬಲಕೇಶ್ವ ಅನ್ನೋ ಸಿನಿಮಾದಲ್ಲಿ. ಅವರು ಡೈರೆಕ್ಟ್ರು, ನಾನು ಆರ್ಟಿಸ್ಟ್ ಆಗಬೇಕು ಅಂತ ಚಿತ್ರರಂಗಕ್ಕೆ ಬಂದಿದ್ದು. ಅವಾಗ ಬಂದಾಗ ಹೀಗೆ ಹೇಳಬೇಕಮ್ಮ, ಹೀಗೆ ಮಾಡಬೇಕಮ್ಮ. ದೇವರಾಜ್ ಅವ್ರ ಪಕ್ಕದಲ್ಲಿ ಯಾವಾಗ ಅವ್ರು ತುಂಬಾ ಡೈನಾಮಿಕ್ ಸ್ಟಾರ್, ಫೈರ್ ಥರ ಇರ್ತಾಯಿದ್ರು. ಇಫ್ ಯು ಸೇ ಸಾರಿ ಅಂತಾರೆ, ಡೋಂಟ್ ಸೇ ಸಾರಿ ಟು ಮೀ, ಟೆಲ್ ಟು ಯುವರ್ ಲೈಫ್ ಅಂತ ಹೇಳೋರು ದೇವರಾಜ್ ಸರ್. ಸೊ ಆ ನಿಟ್ಟಿನಲ್ಲಿ ಆ ಥರ ತಪ್ಪುಗಳನ್ನು ಮಾಡೋ ಟೈಮ್ನಲ್ಲಿ ನಾನು ತಿದ್ದಿದಂತಹ ಮೊದಲನೇ ಗುರು ಯಾರು ಅಂತಂದರೆ ರಮೇಶ್ ಸರ್. ಸರಿ, ಕೆ ವಿ ರಾಜು ಸರ್ನ ನಾವಿಬ್ಬರು ಮಿಸ್ ಮಾಡ್ಕೊಂಡಾಗ ಏನು ಬೇರೆ ವಿಧಿ ಇರಲಿಲ್ಲ. ನನಗೆ ಯಾರು ಒಬ್ಬರು ಬೇಕು. ಪ್ರತಿಯೊಬ್ಬ ರೈಟ್ರಿಗೂ ತನ್ನ ಒಂದು ಯೋಚನೆ ಹೇಳ್ಕೊಳ್ಳಿಕ್ಕೆ ಇನ್ನೊಬ್ರು ಬೇಕಾಗತ್ತೆ. ಆ ನಿಟ್ಟಿನಲ್ಲಿ ನಾನು ಅಣ್ಣನ ಹತ್ರ ಹೋಗಿ, ಅಣ್ಣ ಹಿಂಗಿದೆ, ನನ್ನ ಕನಸನ್ನು ಕಂಡುಕೊಂಡಿದ್ದೀನಿ, ಸತ್ಯ ಮಾಡಿ ಹೇಳ್ತೀನಿ, ಕೆ ವಿ ರಾಜು ಸರ್ ಮೇಲ್ಗಡೆ ಇದ್ದು ನನ್ನ ಗುರುಗಳು ನಮ್ಗೆ ಆಶೀರ್ವಾದ ಮಾಡಿದ್ರೆ, ಈ ಗುರುಗಳು ಇವರಿಲ್ಲದೆ ಹೋಗಿದ್ರೆ ಪ್ರಾಯಶಃ ನಾವು ಯಾರೂ ಬಂದು ವೇದಿಕೆ ಮೇಲೆ ನಾವು ಕೂರ್ತಾನೆ ಇರಲಿಲ್ಲ. ಅದೇನು ಅನ್ನಿಸ್ತಾ ಏನೋ, ಮಗನಿಗಿಂತ ಹೆಚ್ಚಾಗಿ ನೀನು ನುಗ್ಗಮ್ಮ ಅಂತಂದರು. ಇದೇ ಮಾತನ್ನೇ ನನಗೆ ಕೆ ವಿ ರಾಜು ಸರ್ ಹೇಳ್ತಾ ಇದ್ದಿತ್ತು. ನುಗ್ಗಯ್ಯ ಅನ್ನೋರು, ಅಣ್ಣ ಬಂದು ನುಗ್ಗಮ್ಮ ಅಂತಂದರು. ನೀನು ನುಗ್ಗು, ಹಗಲು ರಾತ್ರಿ ಏನಾಗುತ್ತೋ ಜೊತೆಗೆ ನಿಲ್ತೀನಿ, ಮಾಡ್ತೀನಿ ಅಂತಂದರು. ಇಟ್ ಆಲ್ ಸ್ಟಾರ್ಟೆಡ್ ಫ್ರಮ್ ಲಾಸ್ಟ್ ಡಿಸೆಂಬರ್. ಧನುರ್ಮಾಸ ಶುರು ಆಗೋಕ್ಕೆ ಮುಂಚೆ ನಾನು ಅಣ್ಣನಿಗೆ ಕತೆ ಹೇಳಿದೆ. ಕತೆ ಹೇಳಬೇಕಾದ್ರೆ ಒಂದು ನಡಕ ಇತ್ತು. ಯಾಕೆ ಅಂತಂದರೆ, ರಮೇಶ್ ಅಣ್ಣ ಇಸ್ ನಾಟ್ ಲೆಸ್ ದೆನ್ ಕೆ ವಿ ರಾಜು ಸರ್. ಅವರಿಬ್ಬರು ಅಣ್ಣ ತಮ್ಮಂದರು, ಅಪ್ಪ ಅಮ್ಮನ ಥರನೇ ಇದ್ದವರು. ಸೊ ಅವ್ರ ಹತ್ರ ಕತೆ ಹೇಳ್ಬೇಕಾದ್ರೆ ನಂಗೆ ಅದೊಂದು ಭಯ ಇತ್ತು, ಏನು ಹೇಳ್ತಾರೋ, ಈ ಜೀವ ಇನ್ನೇನು ಹೇಳುತ್ತೋ, ಕರೆಕ್ಷನ್ಸ್ ಏನಿರುತ್ತೋ ಅಂತ. ಕತೆ ಕೇಳಿದ ಮೊದಲನೇ ರೀಡಿಂಗ್ನಲ್ಲೇ ಆರ್ಟಿಸ್ಟ್ ಏನು ಅಂದ್ಕೊಂಡಿದೀಯಾ ಅಂತ ಕೇಳಿದ್ರು. ಈ ಸಿನಿಮಾದಲ್ಲಿ ಒಟ್ಟು 56 ಜನ ಆರ್ಟಿಸ್ಟ್ ಇದ್ದಾರೆ. ನಾನು ಅಂದೆ, ಅಣ್ಣ ಕನ್ಸ್ಕೊಂಡಿರೋದು ಏನು ಅಂತಂದರೆ, ಇದನ್ನು ನಾನೇ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತಂದರೆ. ಒಂದು ಸರಿ ಯೋಚನೆ ಮಾಡಿದಂತಹ ಜೀವ ರಮೇಶ್ ಅಣ್ಣ. ಯಾಕೆ ಅಂತಂದರೆ ಅವರು ಆಲ್ರೆಡಿ ಅವರೊಂದು 7-8 ಸಿನಿಮಾ ಮಾಡಿಬಿಟ್ಟಿದ್ದಾರೆ. ನಾನು ಮಾಡ್ತೀನಿ ಅಂದಾಗ, ಅಯ್ಯೋ ನೀನು ನುಗ್ತಾ ಇದೆಯಾ, ನಾನು ಮಾಡಾಯಿತು, ನೀನು ಬರ್ತಾ ಇದೆಯಾ, ಕೈಯಲ್ಲಿರೋದೆಲ್ಲ ಏನೋ ಮಾಡ್ಕೋತೀಯಾ, ಇಲ್ಲ ಇದನ್ನು ಯೋಚನೆ ಹೋಗಿದೆ. ಯಾಕೆ ಅಂತಂದರೆ ಅಣ್ಣನಾಗಿ ನಿಂತಿದ್ದಾರೆ, ತಿರ್ಗಿ ಅವರು ತಂದೆ ಸ್ಥಾನದಲ್ಲಿ ನಿಂತಿದ್ದಾರೆ. ಒಂದು ಕ್ಷಣ ಯೋಚನೆ ಮಾಡಿದ್ರು, ಸರಿ ಮಾಡು, ತಿರ್ಗಾ ಆರ್ಟಿಸ್ಟ್ ಯಾರು ಅಂದ್ಕೊಂಡಿದ್ದೀರಾ? ನಾನು ರಮೇಶ್ ಅಣ್ಣಗೆ ಒಂದೇ ಮಾತಂದೆ, ಅಣ್ಣ ನನಗೆ ಯಾವ ಆರ್ಟಿಸ್ಟ್ ಮೇಲೂ ನಂಬಿಕೆ ಇಲ್ಲ ಅಣ್ಣ, ನನಗೆ ಕತೆ ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ, ನನಗೆ ಸ್ಕ್ರೀನ್ ಪ್ಲೇ ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ.
ಆರ್ಟಿಸ್ಟ್ ಯಾರು ಅನ್ನೋದು ನನಗೆ ನಂಬಿಕೆ ಇಲ್ಲ ಅಣ್ಣ. ಬಟ್ ಈ ಕತೆ ಮೇಲೆ 55 ಜನಕ್ಕೆ ಆದರೆ 55 ಜನನೂ ಹೊಸಬರನ್ನೇ ಹಾಕ್ಕೊಂಡು ಹೋಗೋಣ ಅಂತಂದೆ. ತಿರ್ಗಾ ಅಲ್ಲೊಂದ್ಸರಿ ಯೋಚನೆ ಮಾಡಿದ್ರು. ಕಾರಣ ತಂದೆ ಸ್ಥಾನ ಅಣ್ಣನ ಸ್ಥಾನದಲ್ಲಿ ಕೂತಿದ್ರು. ಯೋಚನೆ ಮಾಡಿ ಸರಿ ನೀನು ಗ್ಯಾರಂಟಿನ ನುಗ್ತೀಯ, ಯಾಕೆಂದರೆ ಒಬ್ಬರಲ್ಲ ಇಬ್ಬರಲ್ಲ 3 ಜನ ಅಲ್ಲ 55 ಜನನ ಸೆಟ್ಟಲ್ಲಿ ತಿದ್ದುಕೊಂಡು ನೀನು ಮೊದಲನೇ ಸರಿ ಮಾಡ್ತಿದ್ದೀನಿ ಅಂತ ಹೇಳ್ತಾ ಇದೀಯ. ಅದನ್ನು ಮಾಡಿಕೊಂಡು ತದನಂತರ ಎಲ್ಲವನ್ನೂ ಸಂಭಾಳಿಸ್ಕೊಂಡು ಹೋಗ್ಬೇಕು. ಅದರಲ್ಲಿ ನಿನ್ನ ಕೈಲಿ ಆಗುತ್ತೆ ಅಂತ ನಾನು ಪ್ರಾಮಿಸ್ ಮಾಡಿದ್ರೆ ಐ ಸೇ ಐ ಆಮ್ ದೇ ವಿತ್ ಯು ಅಂತ ನಾನು ಅಂದೆ. ಎಲ್ಲೇ ಆ ಕಡೆ ಈ ಕಡೆ ಹೋದರೂ ನನ್ನನ್ನು ತಿದ್ದಲಿಕ್ಕೆ ನನ್ನನ್ನು ಹಿಡಿಲಿಕ್ಕೆ ನೀವು ಹಿಂದ್ಗಡೆ ನಿಂತೇ ಇರ್ತೀರ. ನನಗೆ ಯೋಚನೆ ಏನಿದೆ, ನೀವು ಒಬ್ಬರು ಜೊತೆಗಿರಿ ಸಾಕು, ನನಗೆ ಇನ್ನೇನು ಬೇಡ, ನಾನು ಮಾಡ್ತೀನಿ ಅಂತಂದೆ. ಆ ನಿಟ್ಟಿನಲ್ಲಿ ಏಪ್ರಿಲ್ 18ನೇ ತಾರೀಕು ಮುಹೂರ್ತ ಮಾಡಿದ್ವಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.